ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ನನಗಂತೂ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡಿದರೆ ಕೂದಲು ದಟ್ಟವಾಗತ್ತೆ, ಉದ್ದವಾಗತ್ತೆ, ಕೂದಲು ಹಗ್ಗದಷ್ಟು ಗಟ್ಟಿಯಾಗತ್ತೆ, ಕೂದಲು ಕಪ್ಪಾಗತ್ತೆ, ಕೂದಲಿಗೆ ತುಂಬಾನೇ ಶೈನಿಂಗ್ ಬರುತ್ತೆ. ಕೂದಲು ಉದುರುತ್ತಾ ಇದ್ರೆ ಉದುರಿದ ಕೂದಲ ಜಾಗದಲ್ಲಿ 4 ಪಟ್ಟು ಜಾಸ್ತಿ ಕೂದಲು ಬೆಳೆದು ಕೂದಲು ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದರೆ, ಮೇಡಮ್ ನಿಮ್ಮ ಎಲ್ಲ ವೀಡಿಯೋಗಳು ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ. ಹೌದು ಫ್ರೆಂಡ್ಸ್, ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಆದರೆ ನಿಮಗೆ ಸಿಗ್ತಾ ಇಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ಸಿಗುತ್ತೆ. ನೀವೇನು ಕಷ್ಟ ಪಡೋದೇ ಬೇಡ. ತಲೆ ಸ್ನಾನ ಮಾಡುವುದಕ್ಕಿಂತ ಮೊದಲು ನೀವು ಯಾವ ಶಾಂಪು ಯೂಸ್ ಮಾಡ್ತೀರೋ ಆ ಶಾಂಪೂನೊಂದಿಗೆ 2 ಪದಾರ್ಥವನ್ನು ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡಿದರೆ ಆಯಿತು. ನೀವು ಮಿಕ್ಸ್ ಮಾಡುವ ಪದಾರ್ಥದಿಂದಾಗಿ ನಿಮ್ಮ ಶಾಂಪು ಇನ್ನೂ ಪವರ್ಫುಲ್ ಆಗುತ್ತೆ. ಇದನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಹಗ್ಗದಷ್ಟು ಗಟ್ಟಿಯಾಗತ್ತೆ, ಕಪ್ಪಾಗತ್ತೆ, ದಟ್ಟವಾಗಿ ಬೆಳೆಯುತ್ತೆ. ಇದರಿಂದ ನಿಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ, ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಸಿಲ್ಕಿ ಆಗುತ್ತೆ. ಎಲ್ಲರೂ ನಿಮಗೆ ಕೇಳ್ತಾರೆ, ನಿಮ್ಮ ಕೂದಲಿಗೆ ಏನು ಅಪ್ಲೈ ಮಾಡಿದ್ದೀರಾ, ಇಷ್ಟೊಂದು ಶೈನಿಂಗ್ ಬರ್ತಾ ಇದೆಯಲ್ಲ ಅಂತ. ನಿಮಗೆ ಗೊತ್ತಾಗೋದಿಲ್ಲ, ನಿಮ್ಮ ಹೇರ್ ಗ್ರೋತ್ ಡಬಲ್ ತ್ರಿಬಲ್ ಆಗುತ್ತೆ. ಇತ್ತೀಚೆಗೆ ತುಂಬ ಜನ ಇದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಎಷ್ಟೇ ಕೂದಲು ಉದುರುತ್ತಾ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಾನು ಕೂಡ ನನ್ನ ತಲೆಗೆ ಇದನ್ನೇ ಅಪ್ಲೈ ಮಾಡ್ತೀನಿ. ಹಾಗಾದರೆ ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬಾ ಸಿಂಪಲ್ ಆದಂಥ ಮೆಥಡ್ ಆಗಿದೆ, ಅಷ್ಟೇ ಪರ್ಫೆಕ್ಟಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ನಾವು ಒಂದು ಟೀ ಡಿಕಾಕ್ಷನನ್ನು ಮಾಡ್ಕೊಳ್ಬೇಕು. ಮಾಮೂಲಿಯಾಗಿ ನಾವು ಟೀ ಡಿಕಾಕ್ಷನ್ ಹೇಗೆ ಮಾಡ್ತೀವಿ ಹೇಳಿ, ಅದೇ ರೀತಿ ಇಲ್ಲಿ ನಾನು 1 ಕಪ್ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ನೀವು ಡೈಲಿ ಯೂಸ್ ಮಾಡುವಂಥ ಟೀ ಪೌಡರ್ನ ಯೂಸ್ ಮಾಡಿ. ಆಮೇಲೆ ನೀವು ಕಮೆಂಟ್ಸಲ್ಲಿ ಕೇಳ್ತೀರಾ, ಮೇಡಮ್ ಈ ಬ್ರ್ಯಾಂಡ್ ಯೂಸ್ ಮಾಡ್ಬೋದು, ಆ ಬ್ರ್ಯಾಂಡ್ ಯೂಸ್ ಮಾಡ್ಬೋದಾ ಅಂತ ಹೇಳೇ ಬಿಡ್ತೀನಿ ನೋಡಿ. ನಮ್ಮ ಮನೇಲಂತೂ ನಾವು ರೆಡ್ ಲೇಬಲ್ ಯೂಸ್ ಮಾಡ್ತಾ ಇದ್ದೀವಿ. ನೀವು ಅದನ್ನೇ ಬೇಕಾದರೆ ಯೂಸ್ ಮಾಡಿ. ನಿಮಗೆ ಯಾವ ಟೀ ಪೌಡರ್ ಇಷ್ಟನೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ನೋಡಿ, ಸ್ವಲ್ಪ ಕುದ್ರೆ ಸಾಕು, ತುಂಬ ಕುದಿಲಿಕ್ಕೆ ಬಿಡಬೇಡಿ. 1 ನಿಮಿಷ ನೀರು ಫಸ್ಟೇ ಕುದ್ದಿರುತ್ತಲ್ಲ, ಟೀ ಪೌಡರ್ ಹಾಕಿ ನೋಡಿ 1 ನಿಮಿಷ ಕುದಿಸಿದ್ರೆ ಸಾಕು. ಸ್ಟವನ್ನು ಆಫ್ ಮಾಡಿಬಿಡಿ. ಈ ಟೀ ಡಿಕಾಕ್ಷನ್ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂದರೆ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಅದ್ರ ಜೊತೆಗೆ ನಮ್ಮ ಕೂದಲ ಬಣ್ಣವನ್ನು ಕೂಡ ಎನ್ಹೆನ್ಸ್ ಮಾಡುತ್ತೆ. ಅದಲ್ಲದೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ಇದು ಕೂದಲ ಬುಡದಲ್ಲಿ ಅಂದರೆ ಸ್ಕ್ಯಾಲ್ಪಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ಈಗಂತೂ ಚಳಿಗಾಲ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಮತ್ತು ಸ್ಕ್ಯಾಲ್ಪ್ ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಯಾವಾಗ ನಮ್ಮ ತಲೆಯ ಬುಡ ಕ್ಲೀನಾಗಿ ಹೆಲ್ದಿಯಾಗಿರುತ್ತೋ ಆವಾಗ ನಮ್ಮ ಕೂದಲು ಕೂಡ ದಟ್ಟವಾಗಿ ಬೆಳೀಲಿಕ್ಕೆ ಸಹಕಾರಿಯಾಗತ್ತೆ. ಫ್ರೆಂಡ್ಸ್, ಇವಾಗ ಟೀ ಡಿಕಾಕ್ಷನ್ ರೆಡಿ ಆಯಿತು. ಸ್ಟವನ್ನು ಆಫ್ ಮಾಡಿಬಿಡೋಣ. ಫ್ರೆಂಡ್ಸ್, ಈ ಟೀ ಡಿಕಾಕ್ಷನ್ ನಮ್ಮ ಕೂದಲಿಗೆ ಒಂದು ಒಳ್ಳೆ ನರಿಶ್ಮೆಂಟ್ ಕೊಡುತ್ತೆ, ಅದಲ್ಲದೆ ಹೇರ್ ಫಾಲಿಕಲ್ಸನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಇವಾಗ ಈ ಟೀ ಡಿಕಾಕ್ಷನನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ, ಈಗ ಇದು ತಣ್ಣಗಾಗಿದೆ. ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಮೆಂಬರ್ಸ್ ಜಾಸ್ತಿ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಟೀ ಡಿಕಾಕ್ಷನ್ ಮಾಡ್ಕೊಳ್ಳಿ. ಇದು ದೊಡ್ಡವರಿಂದ ಮಕ್ಕಳವರೆಗೂ ಇದನ್ನು ಯೂಸ್ ಮಾಡ್ಬೋದು. ಅಂದರೆ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀವು ಇದನ್ನು ತಲೆಗೆ ಅಪ್ಲೈ ಮಾಡಿ. ಹೇರ್ ಗ್ರೋತ್ ತುಂಬ ಚೆನ್ನಾಗಾಗತ್ತೆ. ಮತ್ತು ಮಕ್ಕಳಲ್ಲಿ ಯಾವುದೇ ರೀತಿಯ ವೈಟ್ ಹೇರ್ ಆಗ್ತಾಯಿದ್ರೆ, ತುಂಬಾ ಚಿಕ್ಕ ವಯಸ್ಸಿನಲ್ಲೇ ವೈಟ್ ಹೇರ್ ಆಗ್ತಾ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಲಿಂಬೆಹಣ್ಣಿನ ಜ್ಯೂಸನ್ನು ಆ್ಯಡ್ ಮಾಡೋಣ. ಲಿಂಬೆಹಣ್ಣಿನ ಜ್ಯೂಸ್ ನಿಮ್ಮ ಕೂದಲಿಗೆ ಸೂಟ್ ಆದರೆ ಮಾತ್ರ ಉಪಯೋಗಿಸಿ, ಇಲ್ಲಾಂದರೆ ಬೇಡ. ನೋಡಿ, ಲಿಂಬೆಹಣ್ಣು ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಮುಖ್ಯವಾಗಿ ತುಂಬ ಜನಕ್ಕೆ ವೈಟ್ ಹೇರ್ ಆಗ್ತಾ ಇರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ, ಕೂದಲು ಕಪ್ಪಾಗೋ ಹಾಗೆ ಮಾಡುತ್ತೆ, ಕೂದಲಿಗೆ ಒಂದು ನ್ಯಾಚುರಲ್ ಕಲರನ್ನು ಕೊಡುತ್ತೆ. ಇಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಲಿಂಬೆಹಣ್ಣಿನ ರಸ ಹೇರ್ ಫಾಲಿಕಲ್ಸನ್ನು ಸ್ಟ್ರೆಂಥನ್ ಮಾಡುತ್ತೆ. ಇದರಿಂದ ಕೂದಲು ಫಾಸ್ಟಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ. ಇವಾಗ ಲಿಂಬೆಹಣ್ಣಿನ ರಸವನ್ನು ನಾವು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಈ ಟೀ ಡಿಕಾಕ್ಷನಿಗೆ ನಾವು ಡೈಲಿ ಯೂಸ್ ಮಾಡುವಂಥ ಶಾಂಪೂನ ಸೇರಿಸ್ಕೊಳ್ಳೋಣ. ಶಾಂಪೂ ಕೂಡ ನೀವು ಡೈಲಿ ಯಾವುದಾದ್ರು ಯೂಸ್ ಮಾಡ್ಬೋದು ಮನೇಲಿ, ನಿಮ್ಗೆ ಇಷ್ಟವಾದಂಥ ಶಾಂಪೂ ಅದನ್ನೇ ಮಿಕ್ಸ್ ಮಾಡಿ, ತುಂಬಾ ಒಳ್ಳೆಯದು. ನೋಡಿ, ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಶಾಂಪೂನ ಈ ಡಿಕಾಕ್ಷನಿಗೆ ಸೇರಿಸ್ತಾ ಇದ್ದೀನಿ.
ಇದಕ್ಕೆ ನೀವು ಆಯುರ್ವೇದಿಕ್ ಶಾಂಪೂ ಕೂಡ ಹಾಕ್ಕೊಳ್ಬೋದು. ನಿಮ್ಗೆ ಇಷ್ಟವಾದಂಥ ನೀವು ಡೈಲಿ ಯಾವುದು ಯೂಸ್ ಮಾಡ್ತೀರೋ ನಿಮ್ಮ ಕೂದಲಿಗೆ ಗೊತ್ತಾಗುತ್ತೆ ಇದೇ ಸೂಟ್ ಆಗುತ್ತೆ ಅಂತೇಳಿ ಅಂತಹ ಶಾಂಪೂನೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಶಾಂಪೂ ಮತ್ತು ಟೀ ಡಿಕಾಕ್ಷನ್, ಲಿಂಬೆಹಣ್ಣಿನ ರಸ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಸ್ವಲ್ಪ ಸ್ಪೂನಿನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎರಡು ಪದಾರ್ಥ ಸೇರಿಸಿ ನೀವು ಶಾಂಪೂನ ಮಿಕ್ಸ್ ಮಾಡೋದರಿಂದ ನಿಮ್ಮ ಶಾಂಪೂ ಇನ್ನೂ ಪವರ್ಫುಲ್ ಆಗುತ್ತೆ. ಇದರಿಂದ ಹೇರ್ ಗ್ರೋತ್ ಆಗಲಿಕ್ಕೆ ತುಂಬ ಸಹಕಾರಿಯಾಗುತ್ತೆ. ತುಂಬ ಜನ ಹೇರ್ ಫಾಲ್ ಆಗುತ್ತೆ ಅಂತಿರ್ತೀರಲ್ಲ, ಈ ರೀತಿ ನೀವು ತಲೆ ಸ್ನಾನ ಮಾಡುವುದಕ್ಕಿಂತ ಮೊದಲು ಅಂದರೆ ತಲೆ ಸ್ನಾನ ಮಾಡುವಾಗ ಈ ಶಾಂಪೂನ ಬದಲು ಈ ರೀತಿ ನೀವು ಶಾಂಪೂನ ತಯಾರಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಹೇರ್ ಫಾಲ್ ಇಮ್ಮಿಡಿಯೇಟಾಗಿ ಕಂಟ್ರೋಲಿಗೆ ಬರುತ್ತೆ. ಅದ್ರ ಜೊತೆಗೆ ಹೇರ್ ಗ್ರೋತ್ ಆಗಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ಅಂದರೆ ಬರೀ ಶಾಂಪೂವನ್ನು ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ರೆ ಸ್ವಲ್ಪ ನಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇರುತ್ತಲ್ಲ, ಈ ರೀತಿ ಮಿಕ್ಸ್ ಮಾಡಿಕೊಂಡು ತಲೆಗೆ ನೀವು ಅಪ್ಲೈ ಮಾಡೋದ್ರಿಂದ ಆಗುವಂಥ ಹಾನಿನೂ ತಪ್ಪಿಸ್ಬೋದು. ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಅಥವಾ ಕೂದಲ ಬುಡಕ್ಕೆ ತುಂಬಾ ಒಳ್ಳೆಯದು. ಒಳ್ಳೆಯ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಕೂದಲಿನ ಬುಡಕ್ಕೆ ಸಿಗುತ್ತೆ. ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಅದಲ್ಲದೆ ಯಾವುದೇ ರೀತಿ ಇನ್ಫ್ಲಮೇಷನ್ ಆಗ್ತಾಯಿದ್ರು, ಇಚ್ಚಿಂಗ್ ಆಗ್ತಾಯಿದ್ರು, ಯಾವುದೇ ಕೂದಲಿನ ಬುಡದಲ್ಲಿ ಉಂಟಾಗುವಂಥ ಸಮಸ್ಯೆನ ಕಡಿಮೆ ಮಾಡುತ್ತೆ. ಆವಾಗ ನಮ್ಮ ಕೂದಲು ಬೆಳಿಲಿಕ್ಕೆ ಸಹಕಾರಿಯಾಗತ್ತೆ. ಇದನ್ನು ನೀವು ಶಾಂಪು ಹೇಗೆ ಸ್ನಾನ ಮಾಡುವುದಕ್ಕಿಂತ ಮೊದಲು ಹೇಗೆ ಅಪ್ಲೈ ಮಾಡ್ತೀರೋ ಅದೇ ರೀತಿ ಈ ಥರ ನೀವು ತಲೆ ಸ್ನಾನ ಮಾಡ್ತೀವಿ ಅಂದಾಗ ಇಮಿಡಿಯೇಟಾಗಿ ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ. ಶಾಂಪೂ ಥರನೇ ಇದನ್ನು ತಲೆಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿದ ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡ್ಕೊಳ್ಳಿ. ಇವಾಗ ತುಂಬ ಜನಕ್ಕೆ ಡೌಟ್ ಬರುತ್ತೆ, ಕೇಳ್ತೀರಾ ನೀವು ಕಮೆಂಟ್ಸಲ್ಲಿ, ಮೇಡಮ್ ಇದನ್ನು ತುಂಬ ಜಾಸ್ತಿ ಮಾಡಿಟ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದಾ ಅಂತ ಹೇಳಿ. ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇಮಿಡಿಯೇಟಾಗಿ ತಯಾರಿ ಮಾಡ್ಕೊಳ್ಳಿ ಮತ್ತು ಇದನ್ನು ಯೂಸ್ ಮಾಡಿ ಅಷ್ಟೇ. ನೀವು ಬೇಕಾದರೆ 1 ಗಂಟೆ ಮೊದಲು ಟೀ ಡಿಕಾಕ್ಷನನ್ನು ಮಾಡಿಟ್ಕೊಳ್ಬೋದು. ಅಂದರೆ ನೀವು ಮನೇಲಿ ಟೀ ಕುಡಿಯೋರಾಗಿದ್ದರೆ ಮಾರ್ನಿಂಗ್ ಟೀ ಮಾಡ್ಕೊಳ್ತೀರಲ್ಲ, ಆವಾಗಲೇ ಸ್ವಲ್ಪ ಡಿಕಾಕ್ಷನನ್ನು ಜಾಸ್ತಿ ಮಾಡಿಟ್ಕೊಳ್ಳಿ. ಇನ್ನೂ ಈಸಿ ಆಗಿಬಿಡುತ್ತೆ ನಿಮಗೆ ಹೇರ್ ವಾಶ್ ಮಾಡಬೇಕಾದ್ರೆ. ನೀವು ವಾರದಲ್ಲಿ 1-2 ಸಲ ಹೇರ್ ವಾಶ್ ಮಾಡಿಕೊಂಡ್ರೆ ಈ ರೀತಿ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲಲ್ಲಿ ಕೆಲವರು ತುಂಬ ಕೊಳೆ ಇದ್ದರೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಕೂದಲಿನ ಬುಡದಲ್ಲಿ ಯಾವುದೇ ಸಮಸ್ಯೆ ಆಗ್ತಿದ್ರೂ ಕೂಡ ಹೇರ್ ಫಾಲ್ ಆಗ್ತಾ ಇರುತ್ತೆ. ಈ ಮೆಥಡನ್ನು 1 ವಾರ ನೀವು ಫಾಲೋ ಮಾಡಿ ನೋಡಿ, ನಿಮ್ಮ ಕೂದಲ ಬೆಳವಣಿಗೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳಿ. ಇನ್ನು ಇದನ್ನು ಬರೀ ಲೇಡೀಸ್ ಒಂದೇ ಯೂಸ್ ಮಾಡೋದಿಲ್ಲ, ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು. 5 ವರ್ಷ ಮೇಲ್ಪಟ್ಟ ಮಕ್ಕಳು, ವಯಸ್ಸಾದವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಜನಕ್ಕೆ ಡ್ಯಾಂಡ್ರಫ್ ಆಗಿದ್ದರೆ, ತಲೆಯಲ್ಲಿ ಯಾವುದೇ ರೀತಿ ಇನ್ಫ್ಲಮೇಷನ್ ಆಗ್ತಾಯಿದ್ರು, ಕೆಲವೊಮ್ಮೆ ನಾವು ತುಂಬ ಬರೀ ಶಾಂಪೂನೇ ಯೂಸ್ ಮಾಡಿ ನಮ್ಮ ಸ್ಕಿನ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ, ಡೆಡ್ ಸೆಲ್ಸ್ ಜಾಸ್ತಿ ಉಂಟಾಗಿರುತ್ತೆ. ಈ ಮೆಥಡಿಂದ ನೀವು ಶಾಂಪೂ ಅಂತೂ ಹಾಕ್ಕೊಳ್ಳೇಬೇಕಲ್ವ ನಮ್ಮ ಹೇರ್ ವಾಶಿಗೆ. ಈ ಥರ ನೀವು ಶಾಂಪೂನ ಹಾಕ್ಕೊಳ್ಳೋದ್ರಿಂದ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ಅಲ್ಲಿ ಒಂದು ಒಳ್ಳೆಯ ನ್ಯೂಟ್ರಿಯೆಂಟ್ ಸಿಗುತ್ತೆ. ಆವಾಗ ಕೂದಲು ಬೆಳೆಯಲು ಸಹಕಾರಿಯಾಗತ್ತೆ. ಫ್ರೆಂಡ್ಸ್, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ಉತ್ತಮ ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.